ಬಾಗಲಕೋಟೆ ಜಿಲ್ಲೆ ಅಭಿಯಾನ ನಿರ್ದೇಶಕರ ಕಚೇರಿ, ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ವತಿಯಿಂದ ದಿನಾಂಕ ಜುಲೈ 16, 2026 ರಂದು ಮಧ್ಯಾಹ್ನ 3:30 ರಾಜ್ಯಾದ್ಯಂತ ಎಲ್ಲ ತಾಲೂಕು ಹಂತದಲ್ಲಿ ಸಂಜೀವಿನಿ ಸ್ವಸಹಾಯ ಸಂಘಗಳೊಕ್ಕೂಟದ ತಾಲೂಕು ಮತ್ತು ಗ್ರಾಮ ಪಂಚಾಯತ ಅಧ್ಯಕ್ಷರು ಭಾಗಿದಾರರಿಗೆ ಅಕ್ಕ ಕ್ರೆಡಿಟ್ ಕೋ-ಆಪರೇಟಿವ್ ಸೊಸೈಟಿ ಸ್ಥಾಪನೆ ಕುರಿತು ಇಲಾಖೆಯ ನಿರ್ದೇಶಕರಾದ ವಾಸಿರೆಡ್ಡಿ ವಿಜಯ ಜ್ಯೋತ್ಸ್ನಾರ ನೇತೃತ್ವದಲ್ಲಿ ಜರುಗುತ್ತಿರುವ ಪೂರ್ವಭಾವಿ ಕೇಸ್1 ವರ್ಚುವಲ್ ಸಭೆಯ ನೇರ ಸಹಭಾಗಿತ್ವದ ವಿಡಿಯೋ ಕಾನ್ಫರೆನ್ಸ್ ಸಭೆಯು ಹುನಗುಂದ ಇಲಕಲ್ಲ ಉಭಯ ತಾಲೂಕುಗಳ ಸಂಜೀವಿನಿ ಒಕ್ಕೂಟಗಳ ತಾಲೂಕು ಮತ್ತು ಗ್ರಾಮ ಪಂಚಾಯತ ಅಧ್ಯಕ್ಷರು ಭಾಗಿದಾರರ ಉಪಸ್ಥಿತಿಯಲ್ಲಿ ಹುನಗುಂದ ತಾಲೂಕಾ ಪಂಚಾಯತ ಕಾರ್ಯಾಲಯದ ಸಭಾಂಗಣದಲ್ಲಿ ಜರುಗಿತು. ಈ ಅಕ್ಕ ಕೋಆಪರೇಟಿವ್ ಸೊಸೈಟಿ ಪೂರ್ವಸಭೆಯ ಮೊದಲಿಗೆ ತಾಲೂಕಾ ಮಟ್ಟದ ಸಂಜೀವಿನಿ ಒಕ್ಕೂಟಗಳ ಯೋಜನಾಧಿಕಾರಿಗಳಾದ ಹನುಮಂತದೂಪದರ ಅಧ್ಯಕ್ಷತೆಯಲ್ಲಿ ಮುಂಜಾನೆ 11 ಗಂಟೆಗೆ ಜರುಗಿದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ವಿವಿಧ ಕಾರ್ಯಕ್ರಮಗಳ ಪ್ರಗತಿಯನ್ನು ಪರಿಶೀಲಿಸಿ ಬಾಕಿಯುಳಿದ ಗುರಿಗಳನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸುವ ಕುರಿತು ಚರ್ಚಿಸಲಾಯಿತು. ನಂತರ ಸ್ವಸಹಾಯ ಸಂಘಗಳು, ಗ್ರಾಮ ಸಂಘಟನೆಗಳು ಹಾಗೂ ಕ್ಲಸ್ಟರ್ ಮಟ್ಟದ ಒಕ್ಕೂಟಗಳ ಕಾರ್ಯನಿರ್ವಹಣೆಯನ್ನು ಮತ್ತಷ್ಟು ಬಲಪಡಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಯೋಜನಾಧಿಕಾರಿ ದೂಪದರು ಸೂಚಿಸಿದರು. ನಂತರ ಮಹಿಳಾ ಸದಸ್ಯರ ಜೀವನೋಪಾಯ ಚಟುವಟಿಕೆಗಳ ವಿಸ್ತರಣೆ, ಉದ್ಯಮಶೀಲತೆ ಅಭಿವೃದ್ಧಿ ಹಾಗೂ ಆದಾಯ ವೃದ್ಧಿಗೆ ಸಂಬಂಧಿಸಿದ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಸೂಚಿಸಿದರು. ನಂತರ ಬ್ಯಾಂಕ್ ಲಿಂಕೇಜ್, ರಿವಾಲ್ವಿಂಗ್ ಫಂಡ್ಸ್, ಸಮುದಾಯ ಹೂಡಿಕೆ ನಿಧಿ ಹಾಗೂ ಇತರೆ ಹಣಕಾಸು ಸೌಲಭ್ಯಗಳನ್ನು ಫಲಾನುಭವಿಗಳಿಗೆ ಸಮಯಕ್ಕೆ ತಲುಪಿಸುವ ಕುರಿತು ಹಾಗೂ ಮಿಸ್ ಪೋರ್ಟಲ್ನಲ್ಲಿ ಮಾಹಿತಿಯನ್ನು ನಿಖರವಾಗಿ ಮತ್ತು ಸಮಯಕ್ಕೆ ಸರಿಯಾಗಿ ನವೀಕರಿಸಿ ವರದಿಗಳನ್ನು ನಿಯಮಿತವಾಗಿ ಸಲ್ಲಿಸುವಂತೆ ಹಾಗೂ ವಿವಿಧ ಇಲಾಖೆಗಳು ಮತ್ತು ಭಾಗಿದಾರ ಸಂಸ್ಥೆಗಳೊಂದಿಗೆ ಸಮನ್ವಯ ಸಾಧಿಸಿ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಬಗ್ಗೆ ಚರ್ಚಿಸುವುದರೊಂದಿಗೆ ಮಾರ್ಗದರ್ಶನ ಮಾಡಿದರು. ನಂತರ ತರಬೇತಿ, ಕೌಶಲ್ಯಾಭಿವೃದ್ಧಿ ಹಾಗೂ ಉದ್ಯೋಗಾವಕಾಶ ಸೃಷ್ಟಿಗೆ ಸಂಬಂಧಿಸಿದ ಚಟುವಟಿಕೆಗಳನ್ನು ವೇಗಗೊಳಿಸಲು ಹಾಗೂ ಅಕ್ಕ ಕೋ-ಆಪರೇಟಿವ್ ಸೊಸೈಟಿಯ ಕೆಸ್ವಾಂ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡು ಸರಿಯಾಗಿ ತಿಳಿದುಕೊಳ್ಳಲು ಮಾರ್ಗದರ್ಶನ ಮಾಡಿದರು. ನಂತರ ರಾಷ್ಟ್ರೀಯ ಜೀವನೋಪಾಯ ನಿರ್ದೇಶಕರ ನೇತೃತ್ವದಲ್ಲಿ ಜರುಗಿದ ಕೆಸ್ವಾನ್ ವಿಡಿಯೋ ಕಾನ್ಫರೆನ್ಸ್ ಪೂರ್ವಭಾವಿ ಸಭೆಯಲ್ಲಿ ಅಕ್ಕ ಕ್ರೆಡಿಟ್ ಕೋ-ಆಪರೇಟಿವ್ ಸೊಸೈಟಿಯ ಸ್ಥಾಪನೆಯ ಹಿನ್ನೆಲೆ ಹಾಗೂ ಅವಶ್ಯಕತೆ ಬಗ್ಗೆ ನಿರ್ದೇಶಕರು, ತಾಲೂಕು ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ ಸಂಜೀವಿನಿ ಒಕ್ಕೂಟಗಳ ಅಧ್ಯಕ್ಷರು ಭಾಗಿದಾರರು ಮತ್ತು ಸಂಬಂಧಿತ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸುತ್ತಾ ಸ್ವಸಹಾಯ ಸಂಘಗಳ ಮಹಿಳೆಯರಿಗೆ ಸುಲಭ ಹಾಗೂ ಕಡಿಮೆ ಬಡ್ಡಿದರದಲ್ಲಿ ಹಣಕಾಸು ಸೇವೆಗಳನ್ನು ಒದಗಿಸುವ ವ್ಯವಸ್ಥೆ ಹಾಗೂ ಸೊಸೈಟಿ ನೋಂದಣಿ ಪ್ರಕ್ರಿಯೆ, ಸದಸ್ಯತ್ವದ ಮಾನದಂಡಗಳು ಹಾಗೂ ಆಡಳಿತ ವ್ಯವಸ್ಥೆ, ಬಂಡವಾಳ ಸಂಗ್ರಹಣೆ, ಉಳಿತಾಯ, ಸಾಲ ವಿತರಣೆ ಮತ್ತು ಹಣಕಾಸು ನಿರ್ವಹಣೆಯ ವಿಧಾನಗಳು ಹಾಗೂ ತಾಲೂಕು ಮತ್ತು ಗ್ರಾಮ ಮಟ್ಟದೊಕ್ಕೂಟಗಳ ಜವಾಬ್ದಾರಿಗಳು, ಸಮನ್ವಯದ ಬಗ್ಗೆ ಚರ್ಚೆ ಹಾಗೂ ಮಹಿಳಾ ಸ್ವಸಹಾಯ ಸಂಘಗಳ ಆರ್ಥಿಕ ಸಬಲೀಕರಣದಲ್ಲಿ ಕ್ರೆಡಿಟ್ ಕೋ-ಆಪರೇಟಿವ್ ಸೊಸೈಟಿಯ ಪಾತ್ರದ ಬಗ್ಗೆ ಪ್ರಸ್ತಾಪಿಸಿದರು. ನಂತರ ಸೊಸೈಟಿ ಸ್ಥಾಪನೆಗೆ ಬೇಕಾದಗತ್ಯ ದಾಖಲೆಗಳು ಹಾಗೂ ನೋಂದಣಿ ಪ್ರಕ್ರಿಯೆ ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸುವ ಮತ್ತು ಸದಸ್ಯರ ನೋಂದಣಿ ಹಾಗೂ ಷೇರು ಬಂಡವಾಳ ಸಂಗ್ರಹಣೆಯನ್ನು ಪಾರದರ್ಶಕವಾಗಿ ಇರುವಂತೆ ನೋಡಿಕೊಳ್ಳಲು ಸೂಚಿಸಿದರು. ನಂತರ ನಿರ್ದೇಶಕರು ರಾಜ್ಯದಾದ್ಯಂತ ಕೇಸ್ವಾನ ಸಭೆಯಲ್ಲಿ ಭಾಗವಹಿಸಿದ ಭಾಗಿದಾರು ತಾಲೂಕು ಮತ್ತು ಗ್ರಾಮ ಮಟ್ಟದ ಅಧ್ಯಕ್ಷರು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಅಧಿಕೃತವಾಗಿ ಸೊಸೈಟಿಯು ಸ್ಥಾಪನೆಯಾಗುವ ಸಂದರ್ಭಗಳಲ್ಲಿ ಸ್ವಸಹಾಯ ಸಂಘಗಳ ನೋಂದಾವಣಿ, ಷೇರು ಬಂಡವಾಳ ಹೂಡಿಕೆ, ನವೀಕರಣ, ಹೆಚ್ಚಿನ ತರಬೇತಿ ಹಾಗೂ ಕೈಪಿಡಿ, ಸಾಲ ವಿತರಣೆಯ ಮಾರ್ಗೋಪಾಯ ಸೇರಿದಂತೆ ಇತರೆ ಚರ್ಚಿತ ಸಮಸ್ಯೆ ವಿಷಯಗಳಿಗೆ ಪರಿಹಾರ ಕಂಡುಕೊಂಡು ಮಾಹಿತಿ ನೀಡಲಾಗುವುದೆಂದು ಉತ್ತರಿಸಿದರು. ನಂತರ ಈ ಒಂದು ಕೇಸ್ವಾನ ವಿಡಿಯೋ ಕಾನ್ಫರೆನ್ಸ್ ಸಭೆಯಲ್ಲಿ ಹುನಗುಂದ ಇಲಕಲ್ಲ ಉಭಯ ತಾಲೂಕುಗಳ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಕೃಷ್ಣಾಜಿ ಪವಾರರು ನಿರ್ದೇಶಕರು ನೀಡಿದ ನಿರ್ದೇಶನವನ್ನು ಚಾಚು ತಪ್ಪದೇ ಪಾಲಿಸುವಂತೆ ಕರೆ ನೀಡಿದರು. ಈ ಸಭೆಯಲ್ಲಿ ಹುನಗುಂದ ತಾಲೂಕು ಮಟ್ಟದ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಮತಿ ಹೇಮಲತಾ ಎಸ್ ಮಾದರ ಮತ್ತು ತಾಲೂಕಿನ 19 ಗ್ರಾಮ ಪಂಚಾಯತಿ ವ್ಯಾಪ್ತಿಗಳ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರು, ಭಾಗಿದಾರರು ಹಾಗೂ ಇಲಕಲ್ಲ ತಾಲೂಕಾ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಮತಿ ಕಸ್ತೂರಿಯಂಲಾಯದಗುಂದಿ ಹಾಗೂ ತಾಲೂಕಿನ 16 ಗ್ರಾಮ ಪಂಚಾಯತ ವ್ಯಾಪ್ತಿಗಳ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರು ಸೇರಿ
ಒಟ್ಟು 35 ಗ್ರಾಮ ಪಂಚಾಯತ ಅಧ್ಯಕ್ಷ ಭಾಗಿದಾರರು ಹಾಗೂ ತಾಲೂಕಾ ಡಿಒಗಳಾದ ಪ್ರಭುಆನೆ ಹೊಸರರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಮುಂದೆ ಎಲ್ಲ ಈಗ ಕೇಂದ್ರ ತಂಡ ಇವ್ರನ್ನ ಭೇಟಿ ಮಾಡ್ತಾನೆ. ನೆಕ್ಸ್ಟ್ ಕೇಂದ್ರ ತಂಡ ನೆಕ್ಸ್ಟ್ ಮತ್ತೆ ಬರ್ತದೆ. ನಿಮ್ಗೆ ಏನ್ ಟಾರ್ಗೆಟ್ ಕೊಟ್ಟಿರ್ತೈತಿ ಆ ಟಾರ್ಗೆಟ್ ಅನ್ನ ಎಲ್ಲ ಅಚೀವ್ ಮಾಡ್ರಿ. ಸರಿಯಾದ ರೀತಿ ಮೀಟಿಂಗ್ ಅಟೆಂಡ್ ಆಗ್ರಿ. ಈಗ ಮಧ್ಯಾಹ್ನ 3 ಗಂಟೆ ಟ್ರೈನಿಂಗ್ ಅಂತ ಹೇಳಿದ್ವಿ. ಅದಕ್ಕಿಂತ ಬಿಫೋರ್ ಪೂರ್ವಭಾವಿ ಸಭೆ ಅಂತಂದು ನಮ್ಗೆ ತಾಲೂಕಾ ವ್ಯವಸ್ಥಾಪಕರು ಕರೆದಿದ್ರು. ಇಲ್ಲಿವರೆಗೂ ಯಾರು ಸರಿಯಾದ ರೀತಿ ಬಂದಿಲ್ಲ. ಈ ರೀತಿ ಆಗೋದ್ರಪ್ಪ ಅಂದ್ರೆ ವ್ಯವಸ್ಥೆಯನ್ನು ಜಾರಿ ತರಬೇಕಾಗೋದು ವಿಳಂಬ ಆಗ್ತೈತಿ. ಸರಿಯಾಗಿ ಸಕ್ರಿಯವಾಗಿ ಭಾಗವಹಿಸಬೇಕಪ್ಪ ಅಂತಂದ್ರೆ ಸರ್ಕಾರ ಮಹತ್ವದ ಯೋಜನೆ ಇಟ್ಕೊಂಡಿರ್ತೈತಿ. ಅದನ್ನ ಯಶಸ್ವಿಗೊಳಿಸಕ್ ಸಾಧ್ಯ ಆಗೋದಿಲ್ಲ. ಯಾಕೆ ಸಾಧ್ಯ ಆಗೋದಿಲ್ಲಪ್ಪ, ನೀವು ಸರಿಯಾಗಿ ಅಧ್ಯಕ್ಷರುಗಳು ಎಂಬಿಗಳು ನೀವು ಸಕ್ರಿಯವಾಗಿ ಅದ್ರ ಭಾಗವಹಿಸ್ಬೇಕು. ನೀವು ಭಾಗವಹಿಸಿದ್ರಪ್ಪ ಅಂತ ಅದ್ರ ಬಗ್ಗೆ ತಿಳುವಳಿಕೆ ನಿಮಗೆ ಬರ್ತದ. ನೀವು ತಿಳುವಳಿಕೆ ಸರಿಯಾಗಿ ಕೊಡ್ರಪ್ಪ ಅಂತಂದ್ರ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸ್ಥಳೀಯವಾಗಿ ಜನರಿಗೆ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಅವಕಾಶ ಇರ್ತದೆ. ಫಸ್ಟ್ ನೀವು ಸಕ್ರಿಯವಾಗಿ ಇಲ್ಲಿ ತಾಲೂಕಾ ಕೇಂದ್ರದಲ್ಲಿ ಭಾಗವಹಿಸೋದನ್ನ ಕಲೀರಿ. ಇಲ್ಲಿ ಏನೇನು ಸಜೆಷನ್ಸ್ ಬರ್ತಾವ, ಆರ್ಡರ್ಸ್ ಬರ್ತಾವ, ಅವನ್ನೆಲ್ಲ ಫಾಲೋ ಅಪ್ ಮಾಡಿ ಇಷ್ಟು ಹೇಳಿ ಎಲ್ಲ ಕಾರ್ಯಕ್ರಮ ಯಶಸ್ವಿಗೊಳಿಸಕ್ ಮಧ್ಯಾಹ್ನ ತರಬೇತಿ ಐತಿ. ಆ ತರಬೇತಿ ಸರಿಯಾಗಿ ಒಬ್ರು ಕೆಲ್ಸಕ್ಕೆ ಹೋಗ್ತಾರ. ಒಂದ್ 4-5 ತಾಸು ನಾವು ಟೈಮ್ ಗೋಕಾಕಿಂದಲ್ವಾ ನಮ್ಮ ಪ್ರೇಮ ಅವ್ರು ಹೇಳಿದ್ದಾರೆ. ಇಲ್ಲ ಲೀಡರ್ಶಿಪ್ ಬಹಳ ಕಮ್ಮಿ ಆಗ್ತದೆ. ಡೆಡಿಕೇಶನ್ ಇಂದ ನಮ್ಮ ಆಶ್ವಾಸನೆಯಿಂದ ಅವರು ಅಧ್ಯಕ್ಷರನ್ನು ಹೊಂದಿರ್ತಾರೆ. ಅದಕ್ಕೆ ಯಾರ್ಯಾರೆಲ್ಲ ಕೂಡ ಅಧ್ಯಕ್ಷ ಆಗಿದ್ದಾರೆ ಎಲ್ಲರೂ ಕೂಡ ಕಂಗ್ರಾಚುಲೇಷನ್ಸ್ ರೈಟ್ ನಾವು. ಇನ್ನು ಕೆಲವರಿಗೆ ಯಾರು ಲೀಡರ್ಸ್ ಆಗಲಿದ್ದಾರೆ ಅವರೆಲ್ಲರೂ ಕೂಡ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಬಟ್ ಇದರಲ್ಲಿ ಇನ್ನೊಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಎಕನಾಮಿಕ್ ಆಕ್ಟಿವಿಟಿ ಈಸ್ ಡಿಫರೆಂಟ್ ಫ್ರಮ್ ಲೀಡರ್ಶಿಪ್. ನಿಮ್ಗೆ ಸಿಎಎಫ್ ಅಲ್ಲಿ ಅಥವಾ ಕ್ರೆಡಿಟ್ ಲಿಂಕೇಜ್ ಅಲ್ಲಿ ಕೂಡ ಬಿಸ್ನೆಸ್ ಇದೆಲ್ಲ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದೆಲ್ಲ ಕೂಡ ನೀವು ಸದ್ಬಳಕೆ ಮಾಡ್ಕೋಬೇಕು. ಮತ್ತೆ ಬೇರೆ ಮಹಿಳೆಯರು ಯಾರಿದ್ದಾರೆ ಅವರು ಕೂಡ ಸದ್ಬಳಕೆ ಮಾಡ್ಕೊಳ್ಳಿಕ್ಕೆ ನೀವು ಅವರೆಲ್ಲರೂ ಕೂಡ ಪ್ರೋತ್ಸಾಹ ನೀಡಬೇಕಂತ ನಾನು ಕೇಳ್ತೇನೆ. ಲೀಡರ್ಶಿಪ್ ಪೊಸಿಷನ್ಸ್ಗೆ ಮಾತ್ರ ಗೌರವಧನವನ್ನು ಮೀರಿ ಅವನ್ನು ಅಗೌರವ ಮಾಡುವುದು ನಮ್ಗೆ ಇಷ್ಟ ಇಲ್ಲ. ಮೇಡಮ್ ನಮಸ್ತೆ ಮೇಡಮ್. ಅದು ಬಂಡವಾಳ, ಕಂಪನಿಯಲ್ಲಿ ಬಂಡವಾಳ ಅದು ಡಿಫರೆಂಟ್. ಅದು ಲೋನ್ ಏನಿದೆ ಈಗ ನಮ್ಗೆ ನಾವು ನೋಡ್ಕೊಂಡಿರೋದು 260 crores ನಮ್ಗೆ ರೈಟ್ ಅಂತ ಒಂದು ಲೆಕ್ಕ ಇದೆ. ಯಾಕಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾದವರು 100 crores ಬಂದವರು ಬಿಸ್ನೆಸ್ ಮಾಡಿದ್ರೆ ಈ 100 crores ಈ 200 crores ಏನಿದೆ 5000 crores ಆಗ್ಬಹುದು. ನೀವು ಎಷ್ಟು ಬಿಸ್ನೆಸ್ ಮಾಡ್ತೀರಾ, ಎಷ್ಟು ಆಕ್ಟಿವಿಟಿ ಮಾಡ್ತೀರಾ ಅಷ್ಟು ಲೋನ್ ಅಮೌಂಟ್ ಇನ್ಕ್ರೀಸ್ ಆಗ್ತಾ ಬರ್ತದೆ. ಅದು ಡಿಸೈಡ್ ಮಾಡಿದಾಗ ಮತ್ತೆ ನಿಮ್ಗೆ ವರ್ಕ್ಶಾಪ್ ಮಾಡ್ತೀವಿ. ನಿಮ್ಮೆಲ್ಲರ ಒಪಿನಿಯನ್ ತಗೊಂಡು ಈ ಆಪರೇಷನಲ್ ಇಶ್ಯೂಸ್ ಡಿಸ್ಕಸ್ ಮಾಡ್ತೀವಿ. ಹಾಕ್ತೀರಾ ಅದು ನಿಮ್ಗೆ ಬಿಟ್ಟಿದ ವಿಚಾರ. ಓಕೆ, ಅದನ್ನ ಬರುವಾಗ ಮಾತ್ರ ನೀವು ಫೆಡರೇಷನ್ ಥ್ರೂ ಬರ್ಬೇಕು. ಎರಡನೇದು ಆರ್ಥಿಕ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೆ ಈಗ ಇದು ಒಂದು ಯೂನಿಫೈಡ್ ಇದಾಗ್ತದೆ. ಕೆಲವು ಕೂಡ ಮಾರ್ಕೆಟಿಂಗ್ ಅವಕಾಶ ನಾವು ಇದರಲ್ಲಿ ಕೊಡ್ತೀವಿ. ಇನ್ನು ಟ್ರಾನ್ಸಾಕ್ಷನ್ಸ್ ಆಗ್ತದೆ, ಅಂತ ಟ್ರಾನ್ಸಾಕ್ಷನ್ ಆಗ್ತದೆ, ಎಲ್ಲದೂ ಕೂಡ ಡೈರೆಕ್ಟ್ ಆಗಿ ಅಕೌಂಟ್ ಗೆ ಬಂದು ಬಿಡ್ತದೆ. ಈಗ ಬರಬೇಕು ಇಂಡಿವಿಜುವಲ್ಸ್ ಮುಖಾಂತರ ಬರಲಿಕ್ಕೆ ನಾವು ಈಗ ಇದು ಬಿಸ್ನೆಸ್ ಆಕ್ಟಿವಿಟಿ ಆಗಿರೋದ್ರಿಂದ ಯಾರು ಶೇರ್ ಬಂಡವಾಳ ಹಾಕ್ತಾರೆ ಅವ್ರಿಗೆ ಬಿಸ್ನೆಸ್ ಆಗ್ಬೋದು. ನಾವು ಶೇರ್ ಕ್ಯಾಪಿಟಲ್ ನಾವು ಕೊಡಲ್ಲ, ನಾವು ಮೆಂಬರ್ಸ್ ಹಾಕ್ತೀವಿ ಅಂದ್ರೆ ಸಾಧ್ಯವಾಗುವುದು. ಮಿಷನ್ ಅಲ್ಲಿ ಏನು ಮೆಂಬರ್ಸ್ ಆಗಿದ್ದೀರಿ ಅದೆಲ್ಲ ಕಂಟಿನ್ಯೂ ಆಗ್ತದೆ. ಬಟ್ ಈ ಸೊಸೈಟಿಯಲ್ಲಿ ಈ ಕಂಪನಿಯಲ್ಲಿ ನೀವು ಪಾರ್ಟ್ನರ್ಸ್ ಆಗಬೇಕು ಅಂದ್ರೆ ನೀವು ಶೇರ್ ಇದರಲ್ಲಿ ಇರಲೇಬೇಕು. ಹಲೋ, ಇದು ಆಲ್ರೆಡಿ ಒಬ್ಬರು ಡಿಸ್ಕಸ್ ಮಾಡಿದ್ದಾರೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಿಮ್ಗೆ ಯಾವ್ದು ಡೌಟ್ ಇರಬಾರದು ಅಂತ ಮತ್ತೆ ಹೇಳ್ತಾ ಇದ್ದೀನಿ. ನಾನು ಯೂಶುವಲಿ ಒಂದು ಕ್ವಶನ್ ಆನ್ಸರ್ ಮಾಡಿದ್ರೆ ಮತ್ತೆ ಮತ್ತೆ ಮಾಡಲ್ಲ. ಬಟ್ ಇದು ಮತ್ತೆ ಇಂಪಾರ್ಟೆಂಟ್ ಆಗಿರೋದನ್ನ ಹೇಳ್ತಾ ಇದ್ದೀನಿ. ಸ್ಟೇಟ್ ಲೆವೆಲ್ ಅಲ್ಲಿ ಮಾಡಬೇಕು ಅಂತ ನಿರ್ಧಾರ ತೆಗೆದುಕೊಂಡಿದೆ. ಅದನ್ನು ನಾವು ಈಗ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ರೀಜನ್ ವೈಸ್ ಅಥವಾ ಡಿಸ್ಟ್ರಿಕ್ಟ್ ವೈಸ್ ಅಥವಾ ತಾಲೂಕು ಲೆವೆಲ್ ಅಲ್ಲಿ ಮಾಡಬೇಕು ಅಂತ ಒಂದು ವೇಳೆ ಸರ್ಕಾರ ನಿರ್ಧಾರ ತೆಗೆದುಕೊಂಡಲ್ಲಿ ಅದನ್ನು ಕೂಡ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ.
ಈಗ ನಿಮ್ಮ ರಿಕ್ವೆಸ್ಟ್ ಏನಿದೆ ಇದನ್ನು ನಾವು ಸರ್ಕಾರ ಗಮನಕ್ಕೆ ತರುತ್ತೀವಿ. ಸದ್ಯಕ್ಕೆ ಮಾತ್ರ ಇದು ಓನ್ಲಿ ಸ್ಟೇಟ್ ಲೆವೆಲ್ ಆರ್ಗನೈಸೇಷನ್. ಈ ಸ್ಟೇಟ್ ಲೆವೆಲ್ ಆರ್ಗನೈಸೇಷನ್ ಅಲ್ಲಿ ನೀವೆಲ್ಲ ಕೂಡ ಮೆಂಬರ್ಸ್ ಆಗಿರ್ಬೋದು. ಹಲೋ ಆಡಿಟ್ ಇನ್ನೂ ಆಗಿಲ್ಲ. ಆಡಿಟ್ ನಡ್ತಾ ಇದ್ದಲ್ಲಿ ಇಮಿಡಿಯೇಟ್ ಆಗಿ ಆಡಿಟ್ ನೀವು ಫಿನಿಶ್ ಮಾಡಿಸ್ಕೊಳ್ಳಿ. ಇದೆಲ್ಲ ಕೂಡ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್. ಇದಾದ್ಮೇಲೆ ಟ್ಯಾಕ್ಸನ್ ಬಗ್ಗೆ, ಸ್ಟೇಟ್ ಬಗ್ಗೆ, ಲೋನ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನಿಮ್ ಕಡೆ ಬಂದು ನಿಮ್ಮ ಜಿಲ್ಲೆದಲ್ಲಿ ವರ್ಕ್ಶಾಪ್ಸ್ ಮಾಡ್ತೀವಿ. ಅದೆಲ್ಲ ಕೂಡ ಡಿಸ್ಕಸ್ ಮಾಡ್ಕೊಳ್ಳೋಣ ಮತ್ತು ಇನ್ವೆಸ್ಟ್ಮೆಂಟ್ ಮಾಡಿ. ಇದನ್ನು ಬಹಳ ಖುಷಿ ತಂದಿದ್ದೀರಿ ನಮ್ಗೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್ ಅಂತ ಹೇಳಿದ್ರು. ಯಾವ ರೀತಿ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಈಗ ಅವರು ಸರ್ಕಾರದ ಆದೇಶದ ಪ್ರಕಾರ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ರಾಜ್ಯ ಮಟ್ಟದಲ್ಲಿ ಮೊದಲನೇ ಬಾರಿಗೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ನಾವು ಕಾಂಟ್ರಿಬ್ಯೂಷನ್ ಕೊಡಬೇಕಾಗಿರೋದು ತಾಲೂಕಾ ಮಟ್ಟದಿಂದ ಗ್ರಾಮ ಪಂಚಾಯತಿ ಒಕ್ಕೂಟದಿಂದ 2 ಲಕ್ಷ ರೂಪಾಯಿವರೆಗೆ ನೀವು ಅಲ್ಲಿ ಸದಸ್ಯತ್ವ ಪಡಿಬೇಕಾಗಿದೆ. ಸೊ ಹಾಗಾಗಿ ಅದನ್ನ ಮಾಡ್ಬೇಕಾಗಿರ್ತಕ್ಕಂಥದ್ದಕ್ಕೆ ಈಗಾಗಲೇ ಸುತ್ತೋಲೆಯನ್ನು ಕಳಿಸ್ತಾರೆ, ಅವರು ಬುಕ್ಲೆಟ್ ಕಳಿಸ್ತಾರೆ. ಇನ್ನೂ ಟೈಮ್ ಇದೆ, ಸಾಕಷ್ಟು ಬಾರಿ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಇದಕ್ಕೊಂದು ಒಳ್ಳೆಯ ರೂಪುರೇಷೆಗಳನ್ನ ಮಾಡ್ತಾರೆ. ಯಾಕಂತಂದ್ರೆ ನಿಮ್ಗೆ ಗೊತ್ತಿರುವ ಹಾಗೆ ಈಗಾಗಲೇ ಈ ಸೊಸೈಟಿ ಮಾಡಬೇಕು ಅಂತ ಹಿಂದೆ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದ್ದಕ್ಕೆ ಇದನ್ನ ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಬಹುಶಃ ಇದು ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲೂ ಬರ್ತದೆ ಅಂತ ಅನಿಸ್ತಾ ಇದೆ. ಅದರಲ್ಲಿ ಯಾರು ಮಾತಿಲ್ಲ, ಡೌಟ್ ಇಲ್ಲ. ಅದನ್ನ ನಾವು ಮುಂದಿನ ದಿನಗಳಲ್ಲಿ ನೋಡೋಣ, ಆದೇಶಗಳನ್ನು ಪಾಲಿಸೋಣ. ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ ಇಲ್ಲಿಂದ ಏನಾದ್ರು ಮೆಂಬರ್ಶಿಪ್ ಅಥವಾ GPLF ಮೆಂಬರ್ಶಿಪ್ ಕೊಡಬೇಕು, ಜಿಲ್ಲಾ ಮಟ್ಟದಿಂದ ಕೊಡಬೇಕು, ತಾಲೂಕಾ STLF ನಿಂದ ಕೊಡಬೇಕು ಅಂತಂದ್ರೆ ಇಲ್ಲಿಂದ ರಿಪ್ರೆಸೆಂಟೇಟಿವ್ ಕೊಡಬೇಕಾಗುತ್ತೆ. ಮುಂದೆ ಗೈಡ್ಲೈನ್ಸ್ ಏನ್ ಬರ್ತದೆ ಅದನ್ನ ನೋಡ್ಕೊಂಡು ನಾವು ಆ ವ್ಯವಸ್ಥೆಯನ್ನು ಮಾಡೋಣ. ಸೊ ಹಾಗಾಗಿ ಈಗೇನು ನಮ್ಗೆ ಗೊತ್ತಾಗಿರೋದೇನಪ್ಪಾ ಅಂದ್ರೆ ಇದು ಸ್ಟ್ರಕ್ಚರ್ಸ್ ಬಗ್ಗೆ ನಿಮ್ ಜೊತೆ ಚರ್ಚೆ ಮಾಡ್ಲಿಕ್ಕೆ ಮಾತ್ರ ಅವ್ರು ಕರ್ದಾರ, ಬೇರೆ ವಿಷಯ ಏನು ಇದರಲ್ಲಿ ಇಲ್ಲ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ವಿವರವಾದ ಕೈಪಿಡಿ ಕಳಿಸ್ತಾರ, ಅದ್ರ ಬಗ್ಗೆ ನಿಮ್ಗೆ ಹೇಳುವಂತ ವ್ಯವಸ್ಥೆಯನ್ನು ಮಾಡೋಣ. ಸೊ ಅದ್ರ ಜೊತೆಗೆ ಅವ್ರು ಯಾವ ಸಂಘಗಳಾಗಿಲ್ಲ ಅವ್ರು ರಿಜಿಸ್ಟ್ರೇಷನ್ ಮಾಡಿ ಅಂತ ಹೇಳಿದ್ದಾರೆ. ನಮ್ಮಲ್ಲಿ 2 ತಾಲೂಕಿನಲ್ಲಿ 35 ಗ್ರಾಮ ಪಂಚಾಯಿತಿಯಲ್ಲಿ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದೆ. 2024-25 ಲೆಕ್ಕ ಪರಿಶೋಧನೆ ಮಾಡಿ ರಿನ್ಯೂವಲ್ ಮಾಡಿದ್ದೀವಿ. ಸೊ ಈ ವರ್ಷದ 2025-26 ಲೆಕ್ಕ ಪರಿಶೋಧನೆ ಹುನಗುಂದ ಇಳಕಲ್ ತಾಲೂಕಿಂದ ನಿನ್ನೆ ತಾನೇ ನಾವು ಮುಗಿಸಿದ್ದೀವಿ. ಎಲ್ಲ ಆಡಿಟ್ ಆಗಿದೆ. ಇನ್ನು ರಿನ್ಯೂವಲ್ ಮಾಡಬೇಕಾಗಿದೆ. ಸಾಮಾನ್ಯ ಸೇವಾ ಗ್ರಾಮ ಸಭೆಗಳನ್ನು ಮಾಡಿ ನಮ್ಮ ಒಂದು AGM ಮಾಡಿ ನಾವು ರಿನ್ಯೂವಲ್ಗೆ ಜಿಲ್ಲಾ ಉಪನೋಂದಣಾಧಿಕಾರಿಗಳಿಗೆ ಸಲ್ಲಿಸಬೇಕಾಗಿದೆ. ನಾವು ಪ್ರೋಗ್ರೆಸ್ ನಲ್ಲಿ ಇದ್ದೇವೆ, ಏನ್ ತೊಂದರೆ ಏನಿಲ್ಲ. ಸೊ ಅದನ್ನ ಕೆಲಸ ಕಾರ್ಯಗಳನ್ನ ಸ್ವಲ್ಪ ಒತ್ತು ಕೊಡಿ, ಅದನ್ನ ಸರಿಯಾಗಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಬೇರೆ ಬೇರೆ ಜಿಲ್ಲೆ ಗೊತ್ತಾಗಿದ್ರೆ ಬಹಳ ಚೆನ್ನಾಗಿ ಇರ್ತಿತ್ತು ಅಂತ ಅನಿಸ್ತಾ ಇದೆ. ಆದ್ರೂ ಕೂಡ ಸೊ ಖುಷಿ ತಂದಿರೋದು ಏನಪ್ಪಾ ಅಂದ್ರೆ ಕೊನೆ ಹಂತಕ್ಕೆ ಹತ್ತಿ ಅವ್ರ ಮುಖ ನೋಡಿದ್ರೆ ನಿಮ್ಮೆಲ್ಲರೂ ಇನ್ಪುಟ್ಸ್ ಕೂಡ ತಗೋಬಹುದು. ಹಲೋ ನಮಸ್ಕಾರ ಮೇಡಮ್. ನಾವು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನಿಂದ ಮಾತಾಡ್ತಿರೋದು, ಅಧ್ಯಕ್ಷರಿಂದ.